ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ವಾಟ್ಸಪ್ ಬಗ್ಗೆ. ವಾಟ್ಸಪ್ಪಲ್ಲಿ ಈ ಥರ ಒಂದು ಸೆಟ್ಟಿಂಗನ್ನು ಬಿಟ್ಟಿದ್ದಾರೆ, ಅಪ್ಡೇಟನ್ನು ಬಿಟ್ಟಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ವಾಟ್ಸಪ್ಪಲ್ಲಿ ಏನಪ್ಪ ಅಂಥದ್ದು ಅಪ್ಡೇಟ್ ಬಿಟ್ಟಿದ್ದಾರೆ ಅಂತಂದರೆ ತುಂಬ ದಿನ ಆಯ್ತು ಬಿಟ್ಬಿಟ್ಟು, ಬಟ್ ನನಗೆ ಇವಾಗ ಗೊತ್ತಾಗಿದ್ದು. ಸೊ ಅಂಥದ್ದು ಏನಪ್ಪ ಅಪ್ಡೇಟ್ ಅಂದರೆ ಮೊದಲೊಂದು ಅಪ್ಡೇಟ್ ಬಿಟ್ಟಿದೆ ನಿಮಗೆ. ಯಾವ ಥರ ಅಪ್ಡೇಟಪ್ಪ ಅಂತಂದರೆ ಚಾಟ್ಲಾಕ್ ಅಂತಂದು. ಸೊ ಚಾಟ್ಲಾಕ್ ಅಂತಂದರೆ ನಿಮಗೆ ಫೇವ್ರೆಟ್ ಪರ್ಸನ್ ಯಾರಾದರೂ ಇದ್ದರೆ ಅದರಲ್ಲಿಟ್ಟು ನೀವು ಮೆಸೇಜ್ ಮಾಡ್ತಾಯಿದ್ರಿ. ಚಾಟ್ಲಾಕಲ್ಲಿಟ್ಟು ನೀವು ಒಂದು ಫಿಂಗರ್ ಪ್ರಿಂಟ್ ಆದರೂ ಇಟ್ಕೊಳ್ಳಿ, ಪಿನ್ ಕೋಡ್ ಆದರೂ ಇಟ್ಕೊಳ್ಳಿ, ಯಾವ್ದಾದ್ರು ಇಟ್ಟು ಮೆಸೇಜ್ ಮಾಡ್ತಾಯಿದ್ರಿ. ಸೊ ಅದು ವಾಟ್ಸಪ್ಪಲ್ಲಿ ಗೊತ್ತಾಗ್ತಿತ್ತು ನೀವು ಲಾಕ್ ಇಟ್ಟಿದ್ದೀರಾ ಇಲ್ವಾ ಅಂತಂದು. ಸೊ ಇವಾಗ ಬಿಟ್ಟರು ಅಪ್ಡೇಟ್ ನೋಡಿದರೆ ನೀವು ಲಾಕ್ ಇಟ್ಟಿದ್ದೇ ಗೊತ್ತಾಗಲ್ಲ ಯಾರಿಗೂ. ಸೊ ನೀವು ಯಾರಾದರೂ ಒಬ್ಬರು ಪರ್ಸ್ನಲ್ ಅದು ನಿಮ್ಮ ಒಂದು ಪರ್ಸ್ನಲ್ ಕಾಂಟ್ಯಾಕ್ಟು ಲಾಕಲ್ಲಿ ಇಟ್ಕೊಂಡ್ರೆ ಮುಗಿದೋಯ್ತು. ಅದು ಲಾಕಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಾಗೋದು ಮಾತ್ರ ನಿಮ್ಮೊಬ್ಬರಿಗೆ ಮಾತ್ರ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಆ ಥರ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇವಾಗ. ನಾನು ಇವಾಗ ನೋಡಿದ್ದು, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಸೊ ಅದು ಯಾವ ಥರಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಆನ್ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇನ್ಯಾಕ್ತರ ಈ ಅಪ್ಡೇಟನ್ನು ನೋಡೋಣ ಬನ್ನಿ. ವಿಡಿಯೋ ನೋಡೋಣ ಬನ್ನಿ. ಮೊದಲನೇದಾಗಿ ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ವಾಟ್ಸಪ್ಪಲ್ಲಿ ಈ ಥರ ಒಂದು ಸೆಟ್ಟಿಂಗ್ ಬಿಟ್ಟಿದ್ರೆ ಅಂತ ನನಗೆ ಇವಾಗ ತಾನೇ ಗೊತ್ತಾಗಿರೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈ ಒಂದು ಸೆಟ್ಟಿಂಗ್ ಬಂದರೆ ಯಾವ ಥರ ಅಪ್ಡೇಟಪ್ಪ ಅಂತಂದರೆ, ಮೊದಲು ನಿಮಗೆ ಇದಕ್ಕಿಂತ ಮುಂಚೆ ನಿಮಗೆ ನಿಮ್ಮ ಫೇವ್ರೆಟ್ ಪರ್ಸನ್ನು ಅಂದರೆ ಫೇವ್ರೆಟ್ ಪರ್ಸನ್ಗೆ ಚಾಟ್ ಮಾಡ್ತಾ ಇರ್ತೀರ. ಸೊ ಅದು ಯಾರಿಗೂ ಗೊತ್ತಾಗ್ಬಿಡೋದು, ಹೈಡಲ್ಲಿ ಇಟ್ಕೋಬೇಕಂತ ಒಂದು ಆಪ್ಷನ್ ಬಿಟ್ಟಿದ್ರು. ಸೊ ಲಾಕ್ಡ್ ಚಾಟ್ಸ್ ಅಂತಂದು. ಸೊ ಆ ಥರ ನೀವು ಎಲ್ಲ ಚಾಟ್ಸನ್ನು ನೀವು ಲಾಕಲ್ಲಿ ಇಟ್ಟಿರ್ತೀರ. ಸೊ ಲಾಕಲ್ಲಿ ಇಟ್ಟಿದ್ದ ಚಾಟ್ಸು ಯಾರು ಬೇಕಾದ್ರೂ ನೋಡ್ಬೋದಾಗಿತ್ತು. ಯಾವ ಥರಪ್ಪ ಅಂತಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಾಕು, ಅದು ಲಾಕ್ಡ್ ಚಾಟ್ಸ್ ಅಂತಂದು ಒಂದು ಸಣ್ಣದಾಗಿ ಆಪ್ಷನ್ ಬಂದುಬಿಡ್ತಿತ್ತು. ಯಾವ ಥರಪ್ಪ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಒಂದು ಆಪ್ಷನ್ ಬರ್ತಿತ್ತು. ಅದು ಈ ಥರ ಒಂದು ಆಪ್ಷನ್ ಬಂದರೆ ಸಾಕು, ಎಲ್ರಿಗೂ ಗೊತ್ತಾಗ್ಬಿಡೋದು. ಏನೋ ಒಂದು ಯಾರ್ದೋ ಒಂದು ಚಾಟನ್ನು ನೀವು ಹೈಡಲ್ಲಿ ಇಟ್ಟಿದ್ದೀರಾ. ಸೊ ಅವರು ನಿಮಗೆ ಲಾಕ್ತೀವಿ ಅಂತ ತುಂಬ ಕಾಟ ಕೊಡ್ತಾ ಇರ್ತಾರೆ. ಸೊ ಇದನ್ನು ಕೂಡ ಇವಾಗ ಯಾವ ಥರ ಅಪ್ಡೇಟ್ ಬಿಟ್ಟಿದ್ದಾರಪ್ಪ ಅಂತಂದರೆ, ಈ ಲಾಕ್ಡ್ ಚಾಟ್ಸ್ ಕೆಳಗಡೆ ಸ್ಕ್ರೋಲ್ ಮಾಡಿದರೂ ಕೂಡ ಬರೋಲ್ಲ. ಆ ಥರ ಒಂದು ಹೈಡ್ ಮಾಡ್ಬೋದು. ಇದನ್ನು ಕೂಡ ಹೈಡ್ ಮಾಡ್ಬೋದು. ಅದು ಯಾವ ಥರ ಅಂತಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಮೊದಲನೇದಾಗಿ ನೀವು ಲಾಕ್ಡ್ ಚಾಟ್ಸ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಗೊತ್ತಿರೋದೇ ಎಲ್ರಿಗೂ ಲಾಕ್ ಕೇಳುತ್ತೆ. ಲಾಕ್ ಓಪನ್ ಮಾಡಿದ್ರೆ ಸಾಕು. ಲಾಕ್ ಓಪನ್ ಮಾಡಿದ್ರೆ ನೀವು ಯಾರೋ ಒಂದು ಚಾಟ್ಸನ್ನು ಲಾಕಲ್ಲಿ ಇಟ್ಟಿರ್ತೀರ. ಸೊ ಪ್ರತಿಯೊಬ್ಬರದು ನಿಮಗೆ ಚಾಟ್ಸ್ ಬರ್ತವೆ. ಸೊ ಅವನ್ನೆಲ್ಲ ನೋಡೋ ಅವಶ್ಯಕತೆ ಇರಲ್ಲ. ಸೊ ನಿಮಗೆ ಅದೇ ಥರ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಾಟ್ ಲಾಕ್ ಸೆಟ್ಟಿಂಗ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಒಂದು ಆಪ್ಷನ್ ಇದೆ, ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಇದೆಯಲ್ಲ. ಸೊ ನೀವು ಅದನ್ನು ಆಪಲ್ಲಿರುತ್ತೆ ಆನ್ ಮಾಡ್ಕೋಬೇಕಾಗತ್ತೆ. ಇದನ್ನು ಆನ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಈ ಎಂಟ್ರಿ ಪೇಜಲ್ಲಿ ಏನು ಕೇಳಿದೆಪ್ಪ ಅಂತಂದರೆ ಅದು ಕ್ರಿಯೇಟ್ ಸೀಕ್ರೆಟಿ ಕೋಡ್ ಅಂತ ಆಪ್ಷನ್ ಕೇಳಿದೆ. ಸೊ ಈ ಥರ ಒಂದು ಆಪ್ಷನ್ ಬರುತ್ತೆ, ಕ್ರಿಯೇಟಿ ಸೀಕ್ರೆಟಿ ಕೋಡ್ ಅಂತ. ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಸೀಕ್ರೆಟಿ ಕೋಡ್ ಕೇಳುತ್ತೆ. ಅದು ಅಂದರೆ ಯಾವ ಕೋಡ್ ಹೊಡೆದ್ರೆ ನಿಮಗೆ ಈ ಆಪ್ಷನ್ ತೋರಿಸ್ಬೇಕು ಅಂತ ಕೇಳುತ್ತೆ ಅದು. ಸೊ ನೀವು ಮೊಬೈಲ್ ನಂಬರ್ ಆದರೂ ಇಟ್ಕೋಬೋದು, ಅಥವಾ ನಿಮ್ಮ ನೇಮ್ ಆದರೂ ಇಟ್ಕೋಬೋದು, ಅಥವಾ ನೀವು ಯಾವುದೇ ಇಷ್ಟವಾಗಿರೋ ಸಿಂಬಲ್ ಕೂಡ ಇಟ್ಕೋಬೋದು. ಪ್ರತಿಯೊಂದು ಒಂದು ಬೇಕಾದರೆ ನಿಮ್ಗೆ ಏನೂ ಬೇಡಪ್ಪ ಅಂತಂದರೆ ಡಾಟ್ ಬೆಲೆ ಇಟ್ಕೋಬೋದು. ಬೇಕಾದಂಗೆ ಯಾವ ಥರ ನಿಮಗೆ ಬೇಕೋ ಅದೇ ಥರ ನೀವು ಇಟ್ಕೋಬೋದು. ನಾನು ಇವಾಗ ಸಿಂಪಲಾಗಿ ಒಂದು ಸಿಂಬಲ್ ಇಡ್ತಾ ಇದ್ದೀನಿ. ಸೊ ಈ ಸಿಂಬಲು ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ಇವಾಗ. ಸೊ ಕನ್ಫರ್ಮೇಷನ್ಗೆ ಇನ್ನೊಮ್ಮೆ ಕೇಳುತ್ತೆ ಅದು. ಸೊ ಇನ್ನೊಮ್ಮೆ ಅದೇ ಸಿಂಬಲ್ ನಾನು ಇಡ್ತಿದ್ದೀನಿ. ಆಮೇಲೆ ಅದು ಡನ್ ಅಂತ ಆಪ್ಷನ್ ಕೇಳುತ್ತೆ. ಡನ್ ಕೊಡ್ತೀನಿ. ಡನ್ ಕೊಟ್ಟ ಮೇಲೆ ಮುಗಿದೋಯ್ತು. ಇವಾಗ ಅದು ಸೆಟ್ಟಿಂಗು ಆನ್ ಆಯಿತು. ಇವಾಗ ನೋಡೋಣ ಬನ್ನಿ, ಚೆಕ್ ಮಾಡೋಣ ಈ ಸೆಟ್ಟಿಂಗು ಬರುತ್ತಾ ಇಲ್ವಾ ಅಂತ. ಬ್ಯಾಕ್ ಹೋಗಿ ಬರೋಣ, ಫುಲ್ ಬ್ಯಾಕ್ ಹೋಗಿ. ಸೊ ಇವಾಗ ಮತ್ತೆ ವಾಟ್ಸಪ್ಪನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀನಿ ನೀವು ಲೈವಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡೆ. ಇವಾಗ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಕೆಳಗಡೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಆದರೂ ಆಪ್ಷನ್ ಬರ್ತಾ ಇಲ್ಲ. ಸೊ ಆಪ್ಷನ್ ಎಲ್ಲೋಯ್ತಪ್ಪ ಅಂತಂದರೆ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಹೇಳ್ಕೊಡ್ತೀನಿ ಆ ಆಪ್ಷನ್ ಎಲ್ಲಿದೆ ಅಂತ ಯೋಚನೆ ಮಾಡಬೇಡಿ. ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಸರ್ಚ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಸರ್ಚ್ ಮಾಡ್ತಾ ಇರ್ತಿರಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮಗೆ ಎಲ್ಲಿ ಹುಡುಕಬೇಡಿ, ಎಲ್ಲೇ ಇರೋಲ್ಲ. ಸೊ ಇವಾಗ ಆ ಆಪ್ಷನಲ್ಲಿ ನೀವು ಸರ್ಚ್ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ಟೈಪ್ ಮಾಡ್ಬೇಕಾಗತ್ತೆ. ಏನು ಟೈಪ್ ಮಾಡ್ಬೇಕಪ್ಪ ಅಂತಂದರೆ ನೀವು ಯಾವುದೋ ಒಂದು ಕೋಡ್ ಇಟ್ಟಿರ್ತೀರ ನೋಡಿ. ಇವಾಗ ಸಿಂಬಲ್ ಇಟ್ಟಿದ್ರೆ ಸಿಂಬಲು, ಲೆಟರ್ಸ್ ಇಟ್ಟಿದ್ರೆ ಲೆಟರು, ಅಥವಾ ನೀವು ನೇಮ್ ಇಟ್ಟಿದ್ರೆ ನೇಮು, ನಂಬರ್ ಇಟ್ಟಿದ್ರೆ ನಂಬರು, ಪ್ರತಿಯೊಂದು ಇರುತ್ತೆ. ಸೊ ನೀವು ಯಾವುದು ಇಟ್ಟಿರ್ತೀರ ಅದೇ ಸಿಂಬಲನ್ನು ಇಲ್ಲಿ ಟೈಪ್ ಮಾಡಿದರೆ ಸಾಕು, ಆ ಒಂದು ಆಪ್ಷನ್ನು ಶೋ ಆಗುತ್ತೆ ನಿಮಗೆ. ಆ ಆಪ್ಷನ್ ಒಂದು ನಿಮಗೆ ತೋರಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮತ್ತೆ ಅದು ಓಪನ್ ಆಗುತ್ತೆ. ನಿಮಗೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಓಪನ್ ಆಗುತ್ತೆ. ಇಷ್ಟೇ ನೋಡಿ. ಈ ಒಂದು ಅಪ್ಡೇಟು ತುಂಬ ಜನಗಳಿಗೆ ತುಂಬ ಯೂಸ್ ಆಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಕ್ಕೋಸ್ಕರ ಯೂಸ್ ಮಾಡಿ.
ಹಾಂ, ಎಲ್ಲರೂ ವಿಡಿಯೋ ನೋಡಿದ್ರಲ್ಲ. ಸೊ ಈ ಥರ ಒಂದು ಆಪ್ಷನ್ ನನಗೆ ಇವತ್ತೇ ಗೊತ್ತಾಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ, ಬಟ್ ಒಳ್ಳೇದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಯಾವುದು ಬ್ಯಾಡ, ಒಳ್ಳೇದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿಬಿಡಿ. ಯಾಕೆಂದ್ರೆ ಅವರು ಕೂಡ ಇದೇ ಥರ ಪ್ರಾಬ್ಲಮ್ ಇರ್ತಾರೆ. ಸೊ ಅವ್ರಿಗೂ ಸ್ವಲ್ಪ ಯೂಸ್ ಆಗಲಿ. ಓಕೆ, ಬಾಯ್. ನೆಕ್ಸ್ಟ್ ಇದರಲ್ಲಿ ಸಿಗೋಣ. ಟೇಕ್ ಕೇರ್.